ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಈ ದೇವಸ್ಥಾನ ಹಾಸನದಿಂದ 60 ಕಿಲೋಮೀಟ್ರ್ ಆಗುತ್ತೆ, ಸಕಲೇಶ್ಪುರದಿಂದ 27 ಕಿಲೋಮೀಟ್ರ್ ಆಗುತ್ತೆ. ಈ ದೇವಸ್ಥಾನದ ಹೆಸರು ಶ್ರೀ ಕ್ಷೇತ್ರ ದೊಡ್ಡನಹಳ್ಳಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ನಿಮಗೆ ಯಾವುದೇ ಥರ ಕಷ್ಟಗಳಿರಲಿ ದೇವ್ರ ಹತ್ರ ಬಂದುಬಿಟ್ಟು ಒಂದು ಸಲ ಹರಕೆ ಮಾಡ್ಕೊಂಡು ಹೋಗಿ. ಕೆಲಸ ಎಲ್ಲ ಆದಮೇಲೆ ಹರಕೆ ತೀರಿಸೋದು. ಶ್ರೀ ಚೌಡೇಶ್ವರಿ ದೇವರಿಗೆ ಹಂದಿ, ಕುರಿ, ಕೋಳಿ 3 ಆಗುತ್ತೆ. ಭೂತಪ್ಪ ದೇವರಿಗೆ ಕೋಳಿ, ಕುರಿ ಮಾತ್ರ ಆಗುತ್ತೆ. ಶ್ರೀ ಚೌಡೇಶ್ವರಿ ದೇವರಿಗೆ ಯಾರು ಬೇಕಾದರೂ ಅಡುಗೆ ಮಾಡ್ಬೋದು. ಬಟ್ ಭೂತಪ್ಪ ದೇವರಿಗೆ ಕೋಳಿ, ಕುರಿನ ಮಣ್ಣಿನ ಮಡಿಕೆಲೆ ಮಾಡಿಬಿಟ್ಟು ಅಡುಗೆ ಮಾಡಬೇಕು, ಗಂಡಸರೇ ಮಾಡಬೇಕು. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ, ನಿಮಗೆ ಕೋರ್ಟಲ್ಲಿ ಆಗದಿರ್ತಕ್ಕಂಥ ಕೆಲಸ ಮತ್ತು ಆಸ್ಪತ್ರೆಗಳಲ್ಲಿ ಆಗದಿರೋದಂಥ ಕೆಲಸಗಳೆಲ್ಲ ಈ ತಾಯಿ ಮುಂದೆ, ಆ ತಂದೆ ಮುಂದೆ ಎಲ್ಲ ಆಗೋಗುತ್ತೆ. ನನ್ನ ಅನುಭವದ ಮಾತು. ನೀವು ಏನಾದರೂ ಅಂದ್ಕೊಳ್ಳಿ, ಬೇಜಾರಿಲ್ಲ. ಬಟ್ ಒಂದು ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟು ದೇವರ ಆಶೀರ್ವಾದ ನೀವು ಪಡ್ಕೊಳ್ಳಿ. ನಿಮಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಏನೇ ಆಗಲಿ, ಈ ತಾಯಿ, ಆ ತಂದೆ ನಿಮ್ಮ ಆಶೀರ್ವಾದ ನಿಮ್ಮ ಜೊತೆ ಇದ್ದರೆ ಯಾರೇನೂ ಮಾಡೋಕ್ಕಾಗಲ್ಲ. ನನ್ನ ಒಂದು ಅನುಭವದ ಮಾತು ಹೇಳ್ತಾ ಇದ್ದೀನಿ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಒಂದ್ಸಲ ವಿಸಿಟ್ ಕೊಡಿ ಈ ದೇವಸ್ಥಾನಕ್ಕೆ. ತಾಯಿ ಮುಂದೆ ನಿಂತ್ಕೊಂಡು ಆ ದರ್ಶನ ಇದೆಯಲ್ಲ, ಅದು ನಿಜವಾಗ್ಲೂ ಎಷ್ಟು ಕೋಟಿ ಕೊಟ್ಟರು ಸಾಲಲ್ಲ ಅಂತಿದೆ. ಈಗಲೂ ಮೈ ರೋಮಾಂಚನ ಅನ್ನಿಸ್ತಾ ಇದೆ. ಅದಕ್ಕೆ ಹೇಳೋದು ನಮ್ಮ ದೇವಿ ಅಷ್ಟು ಪವರ್ಫುಲ್ ಅಂತ.